ಹಾಯ್ ಹೆಲೋ ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಂದಗೋಕುಲ ಸೀರಿಯಲ್ ಬಂದು ಕೆಲವೇ ದಿನಗಳಲ್ಲಿ ಜನಮನ ಗೆದ್ದಿದೆ. ಟಿ ಆರ್ ಪಿಯಲ್ಲೂ ಟಾಪ್ ಒನ್ ಅಂತ ಹೇಳ್ಬೋದು. ಅದರಲ್ಲೂ ಈ ನಂದನ ಫ್ಯಾಮಿಲಿಯ ಮಕ್ಕಳಂತೂ ನಮ್ಮೆಲ್ಲರ ಮನೆ ಮಕ್ಕಳೇ ಆಗ್ತಿದ್ದಾರೆ. ನಂದನ ಹೆಂಡತಿ ಗಿರಿಜಾ ಪಾತ್ರದಲ್ಲಿ ಅಮೃತ ನಾಯ್ಡು ಅವರು ನಟಿಸಿದ್ದಾರೆ. ಅವರು ಮಾಡ್ತಾ ಇರೋ ಪಾತ್ರ 4 ಮಕ್ಕಳ ತಾಯಿ ಪಾತ್ರ. ಆದರೆ ಅವರು ಅಷ್ಟೊಂದು ಏಜ್ ಆಗಿಲ್ಲ. ಅದಕ್ಕೆ ಅವರು ಸ್ವಲ್ಪ ಈ ಪಾತ್ರಕ್ಕಾಗಿ ಮೇಕ್ ಓವರ್ ಮಾಡ್ಕೊಂಡಿದ್ದಾರಂತೆ. ಅದರ ಬಗ್ಗೆ ಅವರೇ ಹೇಳಿದ್ದಾರೆ. ಏನು ಅಂದರೆ ಅವರು ಹೇರ್ ಸ್ಟೈಲ್ ತುಂಬ ಟ್ರೋಲ್ ಆಗಿತ್ತು. ಅವ್ರಿಗೂ ಅದಂತೂ ಸೂಟ್ ಆಗ್ತಾನೇ ಇರಲಿಲ್ಲ ಅಂತ ತುಂಬ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇತ್ತಂತೆ. ಆದರೆ ಆ ಹೇರ್ ಸ್ಟೈಲ್ ಹಿಂದೆ ಬೇರೆದೇ ಕತೆ ಇದೆ. ಅದೇನೆಂದರೆ ಅವರ ಮೊದಲ ಮಗಳು ಮನಸ್ವಿನಿ ಜೊತೆ ಅವರು ಬೈಕ್ ಡ್ರೈವ್ ಮಾಡ್ತಾ ಇದ್ದಾಗ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ಅಲ್ಲೇ ಅವ್ರ ಮಗಳು ಸ್ಪಾಟ್ ಡೆತ್ ಆಗಿಬಿಡ್ತಾರೆ. ಆ ಆಕ್ಸಿಡೆಂಟ್ ಆದಾಗ ಅವರು ಪ್ರೆಗ್ನೆಂಟ್ ಇರ್ತಾರೆ. ಆ ಆಕ್ಸಿಡೆಂಟ್ ಆದ ಶಾಕಲ್ಲಿ ಅವರ ಮಗಳು ತೀರು ಹೋಗಿರೋ ಶಾಕಲ್ಲಿ ಅವರಿಗೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಆಗ ಮಗುಗೆ ಪ್ರಾಬ್ಲಮ್ ಆಗ್ಬೋದು ಡಿಲಿವರಿಗೆ ಅಂತ ಹೇಳ್ತಾರೆ ಡಾಕ್ಟ್ರು. ಆಮೇಲೆ ಎಲ್ಲದು ಮಾಡಿಕೊಂಡು ಓಕೆ ನಾರ್ಮಲ್ ಅಂತ ಆದಾಗ ಇವರಿಗೆ ಭಯ ಆಗ್ತಾ ಇರುತ್ತೆ. ಈ ಮಗುನು ಕಳ್ಕೊಂಡ್ರೆ ನಮ್ಮ ಜೀವನ ಏನು ಅಂತ ಯೋಚನೆ ಮಾಡಿ ಆ ತಿರುಪತಿ ಹತ್ರ ಬೇಡ್ಕೋತಾರೆ. ತಿರುಪತಿ ತಿಮ್ಮಪ್ಪನ ಹತ್ರ, ಅಪ್ಪ ದೇವ ಈ ಮಗುನ ಚೆನ್ನಾಗಿ ಒಳ್ಳೆ ನಾರ್ಮಲ್ ಡೆಲಿವರಿ ಆಗಿ ಚೆನ್ನಾಗಿ ಆಗಂಗೆ ಮಾಡಪ್ಪ, ಹಾಗೆ ಆದರೆ ನಾನು ತಿಮ್ಮಪ್ಪನಿಗೆ ಕೂದಲು ಕೊಡ್ತೀನಿ ಅಂತ ಹೇಳ್ಕೊತಾರೆ. ನಂತರ ಮಗುನು ಏನೂ ಪ್ರಾಬ್ಲಮ್ ಇಲ್ಲದೆ ಹುಟ್ಟುತ್ತೆ. ಆಗ ಆ ಆ ಹರಕೆನ ಈಡೇರಿಸೋಕ್ಕೆ ಅವರು ಕೂದಲನ್ನು ಕೊಟ್ಟಿದ್ದಾರಂತೆ. ಇವಾಗ ಸ್ಟಾರ್ಟ್ ಆಯಿತು ನೋಡಿ ನಿಜವಾದ ಸ್ಟೋರಿ. ಅದೇ ಟೈಮಿಗೆ ನಂದಗೋಕುಲ ಸೀರಿಯಲ್ಗೆ ಅಮ್ಮನ ಕ್ಯಾರೆಕ್ಟರ್ಗೆ ಹುಡುಕ್ತಾ ಇದ್ರಂತೆ. ಸೀರಿಯಲ್ನ ಡೈರೆಕ್ಟರು ಕಾಲ್ ಮಾಡಿ ಈ ಆಫರ್ನ ಕೊಡ್ತಾರೆ. ಆಗ ಅಯ್ಯೋ ನಾನು ಇವಾಗಷ್ಟೇ ಹೇರ್ನ ಫುಲ್ ಶಾರ್ಟ್ ಮಾಡಿದ್ದೀನಿ, ಅಮ್ಮನ ಪಾತ್ರ ಅಂತಿರೋದು ಹೇಗೆ ಸಾಧ್ಯ, ಬಿಡಿ ಆಗಲ್ಲ, ಮತ್ತು ಯಾವುದಾದ್ರು ಆಫರ್ನ ನೋಡೋಣ ಅಂತ ಹೇಳಿದ್ರಂತೆ. ಆಗ ಇಲ್ಲ ಇದನ್ನ ನೀವೇ ಮಾಡಬೇಕು, ಇದೇ ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ, ಇನ್ನು ಶಾರ್ಟ್ ಹೇರ ಪರವಾಗಿಲ್ಲ ವಿಗ್ ಹಾಕ್ಕೊಳ್ಳಿ ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ಕೂಡ ಓಕೆ ಅಂತ ಹೇಳಿದಾಗ ವಿಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆದರೆ ಆ ವಿಗ್ಗು ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು ಅಂತ ಹೇಳ್ಕೊಂಡಿದ್ದಾರೆ. ಅದನ್ನ ಬಿಚ್ಚಿದ್ರೆ ಸಾಕಪ್ಪ ಅಂತ ಅನಿಸ್ತಾ ಇತ್ತಂತೆ. ಆದರೆ ಇವಾಗೆಲ್ಲ ಆ ವಿಗ್ಗು ಸೆಟ್ ಆಗಿದೆ ಅಂತೆ. ಆದರೂ ಇನ್ನು ಸ್ವಲ್ಪ ದಿವಸಕ್ಕೆ ಅವ್ರ ನನ್ನ ನ್ಯಾಚುರಲ್ ಹೇರೇ ಬೆಳೆಯುತ್ತೆ, ಪರವಾಗಿಲ್ಲ ಅಂತ ಹೇಳ್ಕೊಂಡು ನಕ್ಕಿದ್ದಾರೆ.